ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ RPI ಪಕ್ಷದ BBA ಚುನಾವಣೆ ಸವಾಲುಗಳು ಮತ್ತು ಹೋರಾಟದ ರೂಪರೇಷೆಗಳು ಕುರಿತು ಪದಾಧಿಕಾರಿಗಳ ರಾಜ್ಯಮಟ್ಟದ ಸಮಾವೇಶವನ್ನು ರಾಷ್ಟ್ರೀಯ ಅಧ್ಯಕ್ಷರಾದ ಡಾ. ಎಂ. ವೆಂಕಟಸ್ವಾಮಿ ರವರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಯಿತು. ಈ ಸಮಾವೇಶದಲ್ಲಿ ರಾಜ್ಯಾಧ್ಯಕ್ಷರಾದ RPI ಸತೀಶ್ ರವರು ಮತ್ತು ರಾಜ್ಯ ಉಪಾಧ್ಯಕ್ಷರು ಪಿಲ್ಲರಾಜು ಬೋಸಪ್ಪ ರವರು ಹಾಗೂ ರಾಜ್ಯ ಖಜಾಂಚಿಗಳಾದ ಡಾ. R. ಚಂದ್ರಶೇಖರ್ ಅವರು ಸೇರಿದಂತೆ ಯುವ ಘಟಕದ ಅಧ್ಯಕ್ಷರಾದ GP ಪ್ರಶಾಂತ್, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎ. ಗೋಪಾಲ್ ಹಾಗೂ ಮಹಿಳಾ ಪ್ರಧಾನ ಕಾರ್ಯದರ್ಶಿ ನಾಗರತ್ನ ರವರು ಸೇರಿದಂತೆ ಇನ್ನೂ ಅನೇಕ ಕಾರ್ಯಕರ್ತರು ಭಾಗವಹಿಸಿದ್ದರು. ಇವತ್ತು ಏನೊಂದು ಪದಾಧಿಕಾರಿಗಳ ರಾಜ್ಯ ಮಟ್ಟದ ಸಮಾವೇಶವನ್ನು ಹಮ್ಮಿಕೊಂಡಿದ್ದಾರೆ ಪಿಲ್ಲರಾಜಣ್ಣವರ ಮನೆಯಲ್ಲಿ. ಎಲ್ಲರಿಗೂ ಭೀಮ ಸ್ವಾಗತ ಕೊಡ್ತೇನೆ. ಅಣ್ಣ ಯಾವಾಗಲೂ ನನಗೆ ಹೇಳ್ತಾ ಇರ್ತಾರೆ, ಕೌನ್ಸಿಲರ್ ಅಂತ ಆದರೆ ಪ್ರಶಾಂತ್ ಆಗೇ ಆಗ್ತಾನೆ ಅಂತ. ನನ್ನ ಕೌನ್ಸಿಲರ್ ಆದಷ್ಟೇ ಸಂತೋಷ ಆಗ್ತಾ ಇದೆ ಇವತ್ತು. ಯಾಕಂದರೆ ಪ್ರತಿಯೊಂದು ನನ್ನ ಒಂದು ಸಮಾಜ ಸೇವೆಯನ್ನು ಅವರು ಗುರುತಿಸಿದ್ದಾರೆ. 20 ವರ್ಷ ಆಯಿತು ನನ್ನೊಂದು ಸಮಾಜ ಸೇವೆಗೆ ಬಂದು ನಾನು ಕೌನ್ಸಿಲರ್ ಆಗಬೇಕು ಅಂತ ನಾನು ಸಮಾಜ ಸೇವೆ ಮಾಡಲಿಲ್ಲ. ಯಾರಿಗಾನ ಒಬ್ಬರಿಗೆ ಸಹಾಯ ಆಗಬೇಕು ನನ್ನಿಂದ, ನಾನೊಬ್ಬ ಮನುಷ್ಯನಾಗ ಹುಟ್ಟುಬಿಟ್ಟಿದ್ದೀನಿ, ಮನುಷ್ಯತ್ವದ ಮೇಲೆ ಈ ಭೂಮಿ ನಿಂತಿದೆ ಅಂತ ಅಗ್ನಿಶಿತಣ್ಣವರು ಯಾವಾಗೂ ಹೇಳ್ತಾ ಇದ್ರು. ಆ ಒಂದು ನಿಟ್ಟಿನಲ್ಲಿ ಅವರೇ ಒಂದು ದಾರಿಯಲ್ಲಿ ಹಾಗೂ ಅಣ್ಣನವರ ದಾರಿಯಲ್ಲಿ ನಡ್ಕೊಂಡು ಬರ್ತಾ ಇದ್ದೀನಿ. ಹಾಗಾಗಿ ಈ ಸಮಾಜ ಸೇವೆ ಮೂಲಕ ನಾನು ಇವತ್ತು ಈ ಮಟ್ಟದಲ್ಲಿ ಬಂದು ನಾನು ನಿಂತಿದ್ದೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಕೌನ್ಸಿಲರ್ ಆಗಬೇಕು ಅಂತ ನಾನು ಯಾವತ್ತೂ ನಾನು ಸಮಾಜ ಸೇವೆ ಮಾಡಲಿಲ್ಲ. ಲಕ್ಷಾಂತರ ಜನಕ್ಕೆ ನಾನು ಊಟದ ವ್ಯವಸ್ಥೆ ಆಗಿರ್ಬೋದು, ಬುಕ್ಸು, ಬ್ಯಾಗು, ಹೆಲ್ತ್ ಕ್ಯಾಂಪು, ಬ್ಲಡ್ ಕ್ಯಾಂಪು. ನನ್ನ ಆಲ್ಬಮ್ ತೆಗೆದ್ರೆ ಒಂದು 50 ಆಲ್ಬಮ್ ಇದೆ ನಾನು. ಅದು ಮೊನ್ನೆ ನಾವು ಚಂದ್ರಶೇಖರ್ ಸರ್ ಯಾವುದೋ ಒಂದು ಪ್ರಶಸ್ತಿ ಬೇಕು ಅಂದಾಗ ಅದನ್ನು ತೆಗೆದಾಗ ನಾನು ಇಷ್ಟೆಲ್ಲ ಮಾಡಿದ್ದೀನಾ ಅಂತ ನನಗೆ ಒಂದು ಟೈಮ್ ಒಂದು ಆಶ್ಚರ್ಯ ಆಗ್ಬಿಡ್ತು. ಇದಕ್ಕೆಲ್ಲ ನನಗೆ ಈ ಬೆನ್ನು ಎಲುಬಾಗಿ ನಿಂತವರು ನನ್ನ ಸ್ನೇಹಿತರು. ಅವರಿಗೆ ಈ ಸಮಯದಲ್ಲಿ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಿರಿಯ ನಾಯಕರು, ಹಿರಿಯ ಹೋರಾಟಗಾರರು, ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ರಾಷ್ಟ್ರೀಯ ಕಾರ್ಯಾಧ್ಯಕ್ಷರಾದ ಡಾಕ್ಟರ್ M. ಸೋಮಣ್ಣ ಅವರ ಅಣ್ಣನವರ ನೇತೃತ್ವದಲ್ಲಿ ಇವತ್ತು ರಾಜ್ಯ ಸಮಿತಿ ಒಂದು ಪದಾಧಿಕಾರಿಗಳ ಒಂದು ಸಭೆಯಲ್ಲಿ ನಾವೆಲ್ಲ ಸೇರಿದ್ದೀವಿ. GBA ಚುನಾವಣೆ ಬರ್ತಾ ಇದೆ. ಮೊದಲು ಮಹಾನಗರ ಪಾಲಿಕೆ ಇತ್ತು, ಈಗ GBA ಆಗಿದೆ. ಅಂದರೆ 20,000 ಮತಗಳಿರೋದಕ್ಕೆ ಒಂದು ವಾರ್ಡ್ ಅಂತ ಮಾಡಿದ್ದಾರೆ. ಮೊದಲು ಒಂದು ವಾರ್ಡಲ್ಲಿ ಸುಮಾರು ಇಷ್ಟು ಹಳ್ಳಿಗಳು ಬರೋದನ್ನ ಈಗ 5-6 GBAಗಳ ಥರ ಮಾಡಿದ್ದಾರೆ. ಇದು ಒಂದು ಅವಕಾಶ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾಗೆ. ಇದು ಮೊದಲಿಗೆ ನಮಗೊಂದು ಅವಕಾಶ ಸಿಕ್ಕಿದೆ ಅಂತ ನಾನು ಭಾವಿಸ್ತೀನಿ. ಯಾಕಂತಂದರೆ ಇವತ್ತು ನಾನು 2017ರಿಂದ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಜವಾಬ್ದಾರಿ ತಗೊಂಡಾಗಿಂದ ನಿರಂತರವಾಗಿ ನಾನು ಎಲ್ಲ ಕಡೆಯೂ ಕಾರ್ಯಕ್ರಮಗಳಾಗಿರ್ಬೋದು, ಮತ್ತು ಪ್ರತಿಯೊಂದು ನಮ್ಮ ಬೆಂಗಳೂರು ಸೌತ್ ಆಗಿರ್ಬೋದು, ಬೊಮ್ಮನಹಳ್ಳಿ ಆಗಿರ್ಬೋದು, ಆನೇಕಲ್ ತಾಲೂಕು ಆಗಿರ್ಬೋದು, ಅನೇಕ ಪ್ರಚಾರಗಳನ್ನ ನಾವು ಮಾಡಿದ್ದೀವಿ, ಅನೇಕ ಹೋರಾಟಗಳಲ್ಲಿ ಭಾಗಿಯಾಗಿದ್ವಿ. ಇದಕ್ಕೆಲ್ಲ ನನಗೆ ದಾರಿ ತೋರಿಸ್ಕೊಟ್ಟವ್ರು ಯಾರು? ಈ ರಾಜಕೀಯ ಗುರುಗಳಂತಲೇ ನಾನು ಯಾರಾದರೂ ಕೇಳಿದ್ರೆ ಯಾರಪ್ಪ ಅಂತಂದರೆ ನಮ್ಮ ಡಾಕ್ಟರ್ M. ಸೋಮಣ್ಣ ಅವರು ಅಂತ ಹೇಳ್ತೀನಿ. ಯಾಕಂತಂದರೆ 25 ವರ್ಷಗಳಿಂದ ನಾನು ನಿರಂತರವಾಗಿ ಹೋರಾಟಗಳು ಮಾಡ್ಕೊತ ಬರ್ತಿದ್ದೆ. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಥಾಪನೆ ಮಾಡಿರೋಂಥ ಪಾರ್ಟಿಯಲ್ಲಿ ಇವತ್ತು ನಾವು ಗುರುಸ್ಕೊತಾ ಇದ್ದೀವಿ ಅಂತಂದರೆ ನಾವೆಲ್ಲರೂ ಸ್ವಾಭಿಮಾನಿಗಳು. ಇವತ್ತು ಸ್ವಾಭಿಮಾನಿಗಳಾಗಿ ನಾವು ಇವತ್ತು ಬದುಕ್ತಾ ಇದ್ದೀವಿ. ಸ್ವಾಭಿಮಾನಿಗಳಾಗಿ ನಿಲ್ಲಬೇಕು ಅಂದರೆ ಬೇರೆ ಪಕ್ಷಗಳಲ್ಲಿ ನಮ್ಗೆ ಅವಕಾಶ ಸಿಗಲ್ಲ. ಇವತ್ತು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದಲ್ಲಿ ಇಷ್ಟೊತ್ತು ಅಣ್ಣ ನಮಗೆ ಏನೆಲ್ಲ ಅನ್ಯಾಯಗಳಾಗ್ತಿದೆ, ಬರೀ ಒಂದು ಜಾತಿಗೆ ಮಾತಾಡ್ತಿಲ್ಲ. ಇವತ್ತು GBAನಲ್ಲಿ ಸಾಮಾನ್ಯ ಮಾಡಿರೋ ಕಡೆ ಇವತ್ತು ಎಷ್ಟೋ SC STಗಳು ಜನಸಂಖ್ಯೆ ಹೆಚ್ಚಿದೆ, ಅಂಥ ಕಡೆ ಎಲ್ಲರೂ ಸಾಮಾನ್ಯ ಮಾಡಿಬಿಟ್ಟಿದ್ದಾರೆ. ಸಭೆಯನ್ನು ಕರೆದಿದ್ದೀವಿ. ಈ ಸಭೆಗೆ ತಾವುಗಳೆಲ್ಲರೂ
ಬಂದಿರೋದು ಬಹಳ ಆಸೀನರಾಗಿರುವ ಎಲ್ಲರಿಗೂ ಭೀಮ ವಂದನೆಗಳನ್ನು ತಿಳಿಸುತ್ತಾ, ಚುನಾವಣೆ ಸಮೀಪ ಬರ್ತಾ ಇದೆ, ಘೋಷಣೆ ಆಗಿದೆ, ಆದರೆ ದಿನಾಂಕ ಇನ್ನೂ ನಿಗದಿ ಮಾಡಿಲ್ಲ. ನಾವು ಈ ಸಭೆ ಮಾಡಿರೋ ಉದ್ದೇಶ ಏನು ಅಂತಂದರೆ, ಚುನಾವಣೆಗೆ ಏನು ಸಿದ್ಧತೆಗಳು ಮಾಡ್ಕೊಬೇಕು, ಯಾರಿಗೆ ಆಸಕ್ತಿ ಇದೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲಿಕ್ಕೆ ಅನ್ನೋ ಒಂದು ಪಟ್ಟಿನ ಮಾಡಿ ನಾವು ಚುನಾವಣೆನ ಹೆಂಗೆ ಎದುರಿಸ್ಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಈ ಸಭೆಯನ್ನು ಕರೆದಿದ್ದೀವಿ. ತಾವುಗಳೆಲ್ಲರೂ ಸಹಕಾರ ಕೊಟ್ಟು ನನಗೆ ಏನು ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ ಅಣ್ಣವರು, ಅದನ್ನು ಪೂರೈಸಲಿಕ್ಕೆ, ನಾನು ಅದನ್ನು ನಿಭಾಯಿಸಲಿಕ್ಕೆ ನಾನು ಶಕ್ತನಾಗಿದ್ದೇನೆ ಎಂದು ನಾನು ಭಾವಿಸಿದ್ದೇನೆ. ನಿಮ್ಮೆಲ್ಲರ ಸಹಕಾರದಿಂದ ನೀವು ಸಹಕಾರ ಕೊಟ್ಟರೆ ಮಾತ್ರ. ಹಾಗಾಗಿ ನಾನು 24 ಗಂಟೆ, ದಿನದಲ್ಲಿ 24 ಗಂಟೆಗಳು ಕೂಡ ಚುನಾವಣೆ ಮುಗಿಯೋ ತನಕನೂ ಇಲ್ಲಿಗೆ ಕರೀರಿ, ಯಾವುದೇ ಸಂದರ್ಭದಲ್ಲಿ ಏನೇ ಮೀಟಿಂಗ್ ಇದ್ರೂ, ಏನೇ ಆಗು ಹೋಗುಗಳು, ಒಂದು ತೊಂದರೆ ಇರ್ಬೋದು, ಒಂದು ಒಳ್ಳೇದಿರ್ಬೋದು, ಕೆಟ್ಟಕ್ಕಿರ್ಬೋದು, ಎಲ್ಲದಕ್ಕೂ ನಾನು ಭಾಗವಹಿಸಲಿಕ್ಕೆ ಸಿದ್ಧನಿದ್ದೀನಿ ಅಂತ ಹೇಳ್ತಾ ಇದ್ದೀನಿ. ಜೊತೆಗೆ ನಾನು ಈ ಭಾಗದಲ್ಲಿ ಅಣ್ಣನಿಗೆ ಗೊತ್ತಿದೆ, ಮುಂದೆನೇ ನಾನು ನಿಲ್ಲಬೇಕು ಅಂತ ಇದ್ದೆ. ಕಾರಣಾಂತರಗಳಿಂದ ನಮ್ಮನ್ನು ಆಳುವಂಥ ಸರ್ಕಾರಗಳು ಇದುವರೆಗೂ ಇದು ಮಹಾನಗರ ಪಾಲಿಕೆನ ಮುಂದೂಡ್ತಾನೆ ಬಂತು. ಇದು ಯಾರಿಗೆ ಲಾಭನೋ ಯಾರಿಗೆ ನಷ್ಟನೋ ಗೊತ್ತಿಲ್ಲ, ಹಾಗಾಗಿ ಮುಂದೂಡ್ಕೊಂಡು ಬಂತು. ಕೋರ್ಟ್ ಆದೇಶಗಳನ್ನು ಕೂಡ ಧಿಕ್ಕಾರ ಮಾಡಿಕೊಂಡು ಮುಂದಕ್ಕೆ ಹಾಕ್ಕೊಂಡೇ ಬಂದಿದೆ. ಆಗಾಗ ಮತ್ತೆ ಮುಂದೆ ಹಾಕಲಿಕ್ಕೆ ಸಾಧ್ಯ ಇಲ್ಲದೇ ಕಾರಣ ಈಗ ಚುನಾವಣೆ ನಡೆಸಲೇಬೇಕು. ಹಾಗಾಗಿ ಈಗ ಅನೌನ್ಸ್ ಆಗಿದೆ, ನಾವು ಸ್ಪರ್ಧೆ ಮಾಡಲಿಕ್ಕೆ ನಮ್ಮ ಪಕ್ಷದಿಂದ ನಾವೆಲ್ಲರೂ ಸಿದ್ಧರಾಗೋಣ ಅಂತ ಹೇಳಿ, ನಾನು ಜೊತೆಯಲ್ಲಿ ನಿಮಗೆ ಈಗ ಎಲ್ಲರೂ ಸೇರಿದ್ದೀರಿ. ಈಗಲೇ ನನ್ನ ನಿರ್ಣಯ ಏನು ಅಂತಂದರೆ, ನನ್ನ ಅಭಿಪ್ರಾಯ ಏನಂತಂದರೆ, ನನ್ನ ಸಮಸ್ಯೆ ಏನು ಅಂತಂದರೆ, ಒಂದನ್ನು ನಿಮ್ಮ ಹತ್ರ ಹೇಳಲಿಕ್ಕೆ ಬಯಸ್ತೀನಿ. ನಮ್ಮ ಮನೆಯಲ್ಲಿ ಕಾಂಗ್ರೆಸ್ಸಿಂದ ಒಬ್ಬರು ಟಿಕೆಟ್ ತರಬೇಕು ಅಂತ ಇದ್ದಾರೆ, ನಮ್ಮ ಅಣ್ಣನ ಮಗನಿಗೆ. ಸೊ ಅಲ್ಲಿ ನಾನು ಮಾತಾಡಿ ಕಂಡೀಷನ್ ಹಾಕಿದ್ದೀನಿ. ಏನಂತ, ನಮ್ಮ RPIನ ಅಣ್ಣ ಹೇಳಿದ್ರಲ್ಲ, ಪ್ರಿಂಟು ಅಲ್ಲಿ ಇಟ್ಕೊಂಡು ಅವರ ಒಡಂಬಡಿಕೆಯಲ್ಲಿ ನಮ್ಮ RPI ಬ್ಯಾನರ್ ಅಡಿಯಲ್ಲೇ ಚುನಾವಣೆ ಮಾಡೋದಾದರೆ ನಾನು ಹಿಂದೆ ಸರಿಯಿದ್ದೀನಿ. ಅಂದರೆ ಜೊತೆಯಲ್ಲೇ RPI ಬ್ಯಾನರಲ್ಲೇ ನಾವು ಚುನಾವಣೆ ನಡೆಸೋದು, ಆಯಿತಾ? ಹಾಗೇನಾದರೂ ನಮ್ಮ ಅಣ್ಣನ ಮಗ ನಿಂತಿಲ್ಲ ಅಂತಂದರೆ ನಾನೇ ಸ್ಪರ್ಧೆ ಮಾಡ್ತೀನಿ. ನಾನು ಗೆಲ್ಲುವಂಥ ಎಲ್ಲ ಅವಕಾಶಗಳು ನನಗೆ ಇದೆ. ತಮ್ಮಗಳೆಲ್ಲರೂ ನನಗೆ ಸಹಕಾರ ಮಾಡಬೇಕು. ನನ್ನ ಜೊತೆಯಲ್ಲಿ ಸಾಧ್ಯ ಆದರೆ 1 ದಿವಸನೋ 2 ದಿವಸನೋ ಕ್ಯಾಂಪಿಂಗ್ ಬರಬೇಕು ಅಂತಂತೇಳಿ ನಾನು ತಮ್ಮಲ್ಲಿ ಕೇಳ್ಕೊಳ್ಳಿಕ್ಕೆ ಬಯಸ್ತಾ ಇದ್ದೇನೆ. ತಮಗೆಲ್ಲರಿಗೂ ಗೊತ್ತಿದೆ, ಇತ್ತೀಚೆಗೆ ಸರ್ವೋಚ್ಚ ನ್ಯಾಯಾಲಯ ಒಂದು ಆದೇಶ ಹೊರಡಿಸಿ ಪ್ರತಿನಿಧಿಗಳ ಆಡಳಿತ ತರಬೇಕು. ಈಗಾಗಲೇ ಅನೇಕ ವರ್ಷಗಳಿಂದ ಆ ಜನಪ್ರತಿನಿಧಿಗಳ ಆಡಳಿತ ಇಲ್ಲದೆ ನೌಕರಶಾಹಿ, ಅಧಿಕಾರಶಾಹಿ ಅಧಿಕಾರ ನಡೆಸ್ತಾ ಇರೋದನ್ನು ಸಂವಿಧಾನ ವಿರೋಧಿ ಮತ್ತು ಪ್ರಜಾಪ್ರಭುತ್ವ ವಿರೋಧಿ ಅನ್ನೋದನ್ನು ಅರ್ಥ ಮಾಡಿಕೊಂಡು ಈ ಆದೇಶ ಹೊರಡಿಸಿದೆ. BBMP ಇದ್ದಿದ್ದು GBA ಆಗಿದೆ. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಂತ ಇದ್ದಂಥದ್ದನ್ನ ಇವತ್ತಿನ ಕಾಂಗ್ರೆಸ್ ಸರ್ಕಾರ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂತ ಮಾಡಿದ್ದಾರೆ. ಅಂದರೆ ಬೆಂಗಳೂರು ಮಹಾನಗರ ಪ್ರಾಧಿಕಾರ ಅಂತ ಮಾಡಿದ್ದಾರೆ. ಇದನ್ನ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ವಿರೋಧ ಮಾಡಿದೆ. ಮಹಾನಗರ ಪಾಲಿಕೆ ಅದರ ಆಡಳಿತವನ್ನು ಸಮರ್ಥವಾಗಿ ನಿಭಾಯಿಸಕ್ಕಾಗದೆ ಅದನ್ನು ಲೂಟಿಕೋರ ಕೇಂದ್ರವನ್ನಾಗಿಸಿ ಈ ಲೂಟಿಕೋರತನವನ್ನು ಮತ್ತಷ್ಟು ವಿಸ್ತರಣೆ ಮಾಡ್ಕೊಳ್ಳೋದಕ್ಕೆ ಇವತ್ತು GBA ಅಂತ ಮಾಡಿ BBMP ವ್ಯಾಪ್ತಿಯಲ್ಲಿದ್ದಂಥ ಎಲ್ಲ ಸಂಪನ್ಮೂಲಗಳನ್ನು, ಭೂಮಿಯನ್ನು, ನಿವೇಶನಗಳನ್ನು ಲೂಟಿ ಮಾಡಿದ್ದು ಸಾಕಾಗಲ್ಲ ಅಂತೇಳಿ ಇವತ್ತಿನ ಕಾಂಗ್ರೆಸ್ ಸರ್ಕಾರ ಅದನ್ನು ವಿಸ್ತರಿಸಿಕೊಂಡು ಈ ಲೂಟಿಕೋರ ದಂಧೆಯನ್ನು
ಮೈಲಿಗಟ್ಟಲೆ ಹೊರಗಡೆ ವಿಸ್ತರಿಸ್ತಕ್ಕಂಥ ಕೆಲಸ ಮಾಡೋದಕ್ಕೆ ನಮ್ಮ ವಿರೋಧ ಈಗಾಗಲೇ ವ್ಯಕ್ತಪಡಿಸಿದ್ದೀವಿ. ಈ ಹಿನ್ನೆಲೆಯಲ್ಲಿ GBA ಎಲೆಕ್ಷನ್ ನಡೆದ್ರೆ, GBA ಅಂದರೆ ಇರೋ ಮಹಾನಗರ ಪಾಲಿಕೆಯನ್ನ 5 ಪಾಲಿಕೆಗಳನ್ನ ಮಾಡಿರುವಂಥದ್ದು, ಬೇರೆ ಇನ್ನೇನೂ ಅಲ್ಲ. ಇರೋ 98 ವಾರ್ಡ್ಗಳಿದ್ದು 100 ಚಿಲ್ಲರೆ ಆಯಿತು. ಈಗ 369 ವಾರ್ಡ್ಗಳು ಮಾಡಿದ್ದಾರೆ. ಈ 369 ವಾರ್ಡ್ಗಳನ್ನ ಒಂದು ಬೆಂಗಳೂರು ಪಶ್ಚಿಮ ಅಂತ 112 ವಾರ್ಡ್ ಮಾಡಿದ್ದಾರೆ. ಬೆಂಗಳೂರು ಪಶ್ಚಿಮ, ಹಾಗೇನೆ ಬೆಂಗಳೂರು ಪೂರ್ವ, ಅದಕ್ಕೆ 50-60 ವಾರ್ಡ್ಗಳು ಸೇರಿಸಿದ್ದಾರೆ. ಬೆಂಗಳೂರು ದಕ್ಷಿಣ 72 ವಾರ್ಡ್ಗಳು ಮಾಡಿದ್ದಾರೆ. ಬೆಂಗಳೂರು ಉತ್ತರ 58 ವಾರ್ಡ್ ಮಾಡಿದ್ದಾರೆ. ಬೆಂಗಳೂರು ಕೇಂದ್ರದಲ್ಲಿ 62 ವಾರ್ಡ್ಗಳು ಮಾಡಿದ್ದಾರೆ. ಅಂದ್ರೆ ಒಂದು ಚಿಕ್ಕದಾಗಿದ್ದಂಥದ್ದನ್ನೇ ನಿಭಾಯಿಸಕ್ಕಾಗದೇ ಇರುವಂಥದ್ದು 369 ವಾರ್ಡ್ಗಳ ದೊಡ್ಡ ಅಥಾರಿಟಿ ಮೂಲಕ ಅದನ್ನ ಆಡಳಿತ ನಡೆಸೋದಕ್ಕೆ ಎಷ್ಟು ಮಟ್ಟಿಗೆ ಸಾಧ್ಯ ಆಗುತ್ತೆ? ಬಹುಶಃ ನನಗನ್ಸಿರುವಂಥದ್ದು, ವಿದೇಶಿ ಕಂಪನಿಗಳು ಬೆಂಗಳೂರಿಗೆ ಬಹಳ ಬರ್ತಾ ಇರುವಂಥ ಸಂದರ್ಭದಲ್ಲಿ ಅವರನ್ನ ಮೆಚ್ಚಿಸೋದಕ್ಕೆ ಮತ್ತು ಅವರ ಕಂಪನಿಗಳನ್ನ ದೊಡ್ಡದು ಮಾಡೋದಕ್ಕೆ ಬೆಂಗಳೂರಲ್ಲಿರ್ತಕ್ಕಂಥ ಬಡವರನ್ನ ತುಳಿಯೋದಕ್ಕೆ ಈ ಗ್ರೇಟರ್ ಬೆಂಗಳೂರು ಆಗಿದೆ. ಇದು ಬಡವರ ಬೆಂಗಳೂರು ಆಗಬೇಕಾಗಿತ್ತು. ಬಡವರ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಮಾಡಿದ್ರೆ ನಾವೆಲ್ಲರೂ ಒಬ್ಬೊತ್ತು, ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದವರು ಮತ್ತು ಸಹ ಸಂಘಟನೆಗಳು. ಬಡವರ ಅಭಿವೃದ್ಧಿಯ ಬೆಂಗಳೂರು ಆಗದೆ ಗ್ರೇಟರ್ ಬೆಂಗಳೂರು ಅಂದ್ರೆ ನಿಮಗೆ ಲಂಡನ್ ರೀತಿ ಕಾಣಬೇಕು, ಸಿಂಗಪುರ್ ತರ ಕಾಣಬೇಕು ಅಂತೇಳಿ ಇದನ್ನ ಮಾಡಕ್ ಹೊರಟಿರೋದು ಬೆಂಗಳೂರು ನಿವಾಸಿಗಳಿಗೆ ಎಲ್ರಿಗೂ ಮಾಡಿರ್ತಕ್ಕಂಥ ಬಹಳ ದೊಡ್ಡ ದ್ರೋಹ ಅನ್ನೋದನ್ನ ನಾವೆಲ್ಲರೂ ಅರ್ಥ ಮಾಡ್ಕೊಂಡು ಇವತ್ತು ಈ ಕುರಿತಂತೆ ಕೆಲವು ವಿಷಯಗಳನ್ನ ತಮ್ಮೆಲ್ಲರೊಂದಿಗೆ, ಇದು ಯಾಕಂದ್ರೆ ಗ್ರೇಟರ್ ಬೆಂಗಳೂರು ಅಂತ ಹೇಳಿದ್ರೆ ಬರೀ ಬೆಂಗಳೂರದ ಅಷ್ಟೇ ಅಲ್ಲ, ಇಡೀ ರಾಜ್ಯದ. ನಿಮಗೆ ಬೆಂಗಳೂರು ನಗರ ಬಡವರನ್ನ ಬೀದಿ ಪಾಲು ಮಾಡತಕ್ಕಂಥ ವ್ಯವಸ್ಥಿತ ಸಂಚು ನಡೀತಾ ಇರ್ತಕ್ಕಂಥದ್ದು ನಮ್ಗೆಲ್ಲರಿಗೂ ಗೊತ್ತಿದೆ. ಸಲ್ಲಿಸ್ತಾ ಇವತ್ತಿನ ಸಭೆಯ ಕೇಂದ್ರಬಿದ್ದು ನೇತೃತ್ವ ವಹಿಸಿರ್ತಕ್ಕಂಥ ನಮ್ಮೆಲ್ಲರ ನೆಚ್ಚಿನ ಅಣ್ಣ ವೆಂಕಟರಮಣ ಅವರಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಆಯೋಜನೆ ಮಾಡಿರ್ತಕ್ಕಂಥ ಪಿಳ್ರಾಜ್ ಬೋಸಪ್ಪ ಅವರು ಇದ್ದಾರೆ, ಜೊತೆಗೆ ಚಂದ್ರಶೇಖರ್ ಅವರಿದ್ದಾರೆ, ನಮ್ಮ ನಾರಾಯಣ ಸ್ವಾಮಿ ಅವರಿದ್ದಾರೆ, ಪ್ರಶಾಂತ್ ಅವರು, ಅವರು, ಗೋಪಾಲ್ ಅವರು, ಕುಮಾರು, ಸುರೇಖ, ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಏನಿವತ್ತು GBA ಚುನಾವಣೆ ಹತ್ರಕ್ಕೆ ಬರ್ತಿದೆ. ಏನು ಅಧಿಕಾರ ವಿಕೇಂದ್ರೀಕರಣ ಆಗಬೇಕಂತ ಹೇಳಿ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ತಂದರೂ ಆ ವ್ಯವಸ್ಥೆನೇ ಹಾಳು ಮಾಡ್ತಕ್ಕಂಥ ಕೆಲಸವನ್ನು ಈ ರಾಜಕಾರಣ ಮಾಡ್ತಾರೆ. ಹೆಚ್ಚು ಕಮ್ಮಿ ಈ ಮಹಾನಗರ ಪಾಲಿಕೆ ಎಲೆಕ್ಷನ್ಗಳು ನಡೆದು ಭಾಳ ವರ್ಷಗಳಾಗೋದು. ಇವತ್ತು ಬೃಹತ್ ಎಲೆಕ್ಷನ್ ನಡೀತು, 9 ವರ್ಷ ಆಗಿತ್ತು. ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಎಲೆಕ್ಷನ್ಗಳಾಗಿಲ್ಲ, ತಾಲೂಕ್ ಪಂಚಾಯತಿ ಎಲೆಕ್ಷನ್ಗಳಾಗಿಲ್ಲ, ಎಷ್ಟು ಮಹಾನಗರ ಪಾಲಿಕೆ ಎಲೆಕ್ಷನ್ ಆಗಿಲ್ಲ. ಇಂಥ ವಿಕೇಂದ್ರೀಕರಣ ಆಗ್ಬೇಕಂತಕ್ಕಂಥದ್ದು ಏನು ನಮ್ಮ ಹಿರಿಯರ ಆಶಾಭಾವನೆ ಇತ್ತು, ಬಾಬಾ ಸಾಹೇಬರು ಸೇರಿದಂತೆ, ಅಂಥ ಅಧಿಕಾರವನ್ನೇ ಮೊಟಕುಗೊಳಿಸಿ ಈ ರಾಜಕೀಯದವ್ರನ್ನ ಹಿಡಿತಾ ಇಡಬೇಕಂತ ಇವೆಲ್ಲರೂ ಕುತಂತ್ರ ಮಾಡ್ತಕ್ಕಂಥದ್ದು. ಇವತ್ತು ಅವೆಲ್ಲವನ್ನು ಮೀರಿ ಇಷ್ಟು ದಿನ ಆದಮೇಲೆ ಅದು ಕೂಡ ಇವತ್ತು GBA ಚುನಾವಣೆ ನಡೀತಾ ಇದೆ. ಇವತ್ತು ಅಣ್ಣವರು ಹೇಳಿದಂಥ ಎಲ್ಲ ನಿರ್ಣಯಗಳಿಗೆ ನನ್ನ ಸಮ್ಮತಿಯನ್ನು ಸೂಚಿಸ್ತಾ, ಜೊತೆಗೆ ಅದಕ್ಕೆ ಬೆಂಬಲವನ್ನು ಕೊಡ್ತಾ ನಾವೆಲ್ಲರೂ ಕೂಡ ಈಗ ಮಾತಾಡಿದ್ದೀವಿ. ಇವತ್ತು RPI ಹೊಸದಪ್ಪ ಹೆಂಗೆ ನಾವು ಕಟ್ಟೋದು, ಬರ್ತಾರೆ ಮಾತಾಡ್ತಾರೆ, ಹೋದ್ರೆ ಹೆಂಗೆ ಕಟ್ಟೋದು ಅಂತಕ್ಕಂಥದ್ದು. 1957ರಲ್ಲಿ ಬಾಬಾ ಸಾಹೇಬ್ ನಿಧನ, 56 ನಿಧನ ಆಯ್ತಾರೆ. 57ರಲ್ಲಿ ಅವರ ಅನುಯಾಯಿಗಳೆಲ್ಲ ಕೂಡ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾನ ಕಟ್ಟಿ ಮೊದಲನೇ ಕೇಂದ್ರದ ವಿರೋಧ ಪಕ್ಷ ನಾಯಕರು ಯಾರಾಗ್ತಾರೆ ಅಂದರೆ ನಮ್ಮ ದಾದಾ ಸಾಹೇಬ್ ಗಾಯಕ್ವಾಡ್ ಅವರು RPI. ಆ RPIಲಿ ದಾದಾ ಸಾಹೇಬ್ ಗಾಯಕ್ವಾಡ್ ಹತ್ರ ಬಂದು ಅಂದು ಜನಸಂಘದಿಂದ ಗೆದ್ದಂಥ ಕೇವಲ 3-4 ಜನ ಗೆದ್ದಿರ್ತಾರೆ. ವಾಜಪೇಯಿ ಅವರು ಏನು ಲೋಕಸಭೆಯ ಪಡಸಾಲೆ ಇದೆ ಅಲ್ಲಿ ಬಂದು ಗಾಯಕ್ವಾಡಿಗೆ ಕೇಳ್ತಾರೆ ಒಂದೇ ಒಂದು ಮಾತು, ಗಾಯಕ್ವಾಡ್ಜಿ ಈ ದೇಶದಲ್ಲಿ ಕಾಂಗ್ರೆಸ್ಸೇತರ ಸರ್ಕಾರ ಏನಾದರೂ ಕೂಡ ಬರುತ್ತೆ ಅಂದರೆ ಅದು RPIಯಿಂದ ಮಾತ್ರ ಸಾಧ್ಯ ಅಂತ ಮಾತು
ಏನು ಈ HSR ಭಾಗದಲ್ಲಿ ಸಭೆಯನ್ನು ನಡೆಸಿದ್ದೀವಿ. ಇದರ ಉದ್ದೇಶ ಗ್ರೇಟರ್ ಬೆಂಗಳೂರು ಚುನಾವಣೆ ನಡೆಸಬೇಕು ಅಂತ ಹತ್ರ ಬರ್ತಾ ಇದೆ. ಆ ಕಾರಣದಿಂದ ನಾವಿವತ್ತು ಚುನಾವಣೆಯ ಸಿದ್ಧತೆಗಳನ್ನ ಮಾಡಿಕೊಳ್ಳಲಿಕ್ಕೆ ಸಭೆಯನ್ನು ಕರೆದಿದ್ವಿ. ಈ ಸಭೆಯ ಅಧ್ಯಕ್ಷರನ್ನಾಗಿ ಒಂದು ಸಮಿತಿನ ರಚನೆ ಮಾಡಿದ್ದಾರೆ. ಆ ಸಮಿತಿಯ ಅಧ್ಯಕ್ಷರಾಗಿ ನನ್ನನ್ನು ನೇಮಕ ಮಾಡಿದ್ದಾರೆ. ಆ ಜವಾಬ್ದಾರಿನ ನಾನು ವಹಿಸಿಕೊಂಡು ಇಡೀ ಕ್ಷೇತ್ರದಲ್ಲಿ, ಇಡೀ ನಮ್ಮ ಬೆಂಗಳೂರು ಪೂರ್ತಿ ಏನು ಎಷ್ಟು ವಾರ್ಡ್ಗಳಿದಾವ ಅಷ್ಟು ವಾರ್ಡ್ಗಳಿಗೂ ಸ್ಪರ್ಧೆ ಮಾಡುವಂಥ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿ ನಿಲ್ಲಿಸುವಂಥ ಕೆಲಸದಲ್ಲಿ ಮುಂಚೂಣಿಯಲ್ಲಿ ಇರ್ತೀನಿ ಅಂತ ಹೇಳ್ತಾ, ಮತ್ತು ಈ ಚುನಾವಣೆನ ಯಾವ ರೀತಿ ಅಭ್ಯರ್ಥಿಗಳನ್ನ ಸಂಗ್ರಹ ಮಾಡಬೇಕು, ಅವ್ರಿಗೆ ಆಸಕ್ತಿ ಹುಟ್ಟಿಸ್ಬೇಕು, ಚುನಾವಣೆ ನಿಲ್ಲಬೇಕು ಅಂತ ಅದೆಲ್ಲವನ್ನು ಕುರಿತು ಇವತ್ತಿನ ದಿವಸ ಇಲ್ಲಿ ಚರ್ಚೆ ಮಾಡಿದ್ದೀವಿ. ಇದು ಮತ್ತೆ ಇದೇ ರೀತಿ ಸಭೆಗಳು ಎಲ್ಲ ವಾರ್ಡ್ ಮಟ್ಟದಲ್ಲೂ ಮಾಡ್ತಾ ನಾವು ಚುನಾವಣೆಗೆ ಸಿದ್ಧತೆಗಳನ್ನು ಮಾಡಿಕೊಳ್ಳೋದ್ರ ಮೂಲಕ ಚುನಾವಣೆಗೆ ಸ್ಪರ್ಧೆ ಮಾಡಲಿಕ್ಕೆ ನಾವೆಲ್ಲರೂ ಸಿದ್ಧ ಇದ್ದೀವಿ, ನಾವೆಲ್ಲರೂ ನಮ್ಮ ಪಾರ್ಟಿಯಿಂದ ಅಂತಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಅಷ್ಟೇ. ನಮ್ಮ ಹೆಸರು ಪಿಲ್ರಾಜು ಬಸಪ್ಪ ಅಂತೇಳಿ, RPIನ ರಾಜ್ಯ ಉಪಾಧ್ಯಕ್ಷರು. ಡಾಕ್ಟರ್ ಚಂದ್ರಶೇಖರ್ ಅಂತ, ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ರಾಜ್ಯ ಖಜಾನ್ಸಿ ಹಾಗೂ ಬೆಂಗಳೂರು ಉಸ್ತುವಾರಿ. ಇವತ್ತು ಏನು RPIಯಿಂದ ರಾಜ್ಯ ಮಟ್ಟ ಮತ್ತು ಜಿಲ್ಲಾ ಮಟ್ಟದ ಒಂದು ಸಮಾವೇಶ ಕಾರ್ಯಕ್ರಮ ಹಮ್ಮಿಕೊಂಡಿದ್ರೆ ಸಾಂಕೇತಿಕವಾಗಿದೆ. ಯಾಕೆ ಅಂತಂದರೆ ಇದು ಗ್ರೇಟ್ ಆಫ್ ಬೆಂಗಳೂರು ಮಾಡಿದಾಗ ಪ್ರಥಮವಾಗಿ ಯಾವುದೇ ರಾಜಕೀಯ ಪಕ್ಷವನ್ನೇ ಆಗಲಿ, ಯಾವುದೇ ಸಾಮಾಜಿಕ ಕಳಕಳಿ ಇರುವಂಥ ಸಂಘಟನೆ ಆಗಲಿ ಧ್ವನಿ ಎತ್ತಲಿಲ್ಲ. ಅದರ ಧ್ವನಿ ಎತ್ತಿದ್ದು ಯಾಕೆ ಅಂತಂದರೆ ಅದರ ಧ್ವನಿ ಎತ್ತಿದ್ದು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ಕಾರ್ಯಾಧ್ಯಕ್ಷರು ಬಡವರ ಸಾಹೇಬ ಡಾಕ್ಟರ್ ಎಂ ವೆಂಕಟರಮಣ್ಣನವರು. ಯಾಕೆ ಅಂತಂದರೆ ಇದಕ್ಕೆ ಉದಾಹರಣೆ 108 ಇದೆ. ಇವತ್ತು ಓಲ್ಡ್ ಬಾಂಬೆ, ನ್ಯೂ ಬಾಂಬೆ, ಕಲ್ಕತ್ತಾಲಿರ್ಬೋದು. ಯಾಕಂದರೆ ಇವತ್ತು ಗ್ರೇಟ್ ಆಫ್ ಬೆಂಗಳೂರು ಮಾಡಿರೋ ಉದ್ದೇಶನೇ ಏನು, ಈ ಮೂಲತಃ ಬೆಂಗಳೂರು ಕಟ್ಟಿರುವಂಥ ಮೂಲ ನಿವಾಸಿಗಳನ್ನ ತೆಗೆದು ಬೆಂಗಳೂರಿಂದ ಹೊರಗಡೆ ಹಾಕಬೇಕು, ಬಂಡವಾಳಶಾಹಿಗಳನ್ನ ಅಲ್ಲಿ ಇಡಬೇಕು ಅನ್ನೋ ಉದ್ದೇಶದಲ್ಲಿ ಕಾಂಗ್ರೆಸ್ಗೆ ಸಹಾಯ ಮಾಡಿದಂಥ ಬಂಡವಾಳಶಾಹಿಗಳಿಗೆ ಒಂದು ಸಹಾಯ ಮಾಡಬೇಕು ಅಂತ ಕಾಂಗ್ರೆಸ್ ಅವರು ಏನು ಇವತ್ತು ಸಾಹುಕಾರ ಪರವಾಗಿ ಮಾಡಿರುವಂಥ ಇದು GBA. ಹಾಗಾಗಿ ಇವತ್ತು GBA ಚುನಾವಣೆ ನಡಿಬೇಕು ಅಂತ ಹೋರಾಟ ಮಾಡಿದಂಥ ಪಕ್ಷ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ. ಅದು ಡಾಕ್ಟರ್ ಎಂ ವೆಂಕಟರಮಣ್ಣನವರ ನೇತೃತ್ವದಲ್ಲಿ ಹೋರಾಟ ಮಾಡಿದೆ, ಚುನಾವಣೆ ಬೇಕು ಅಂತ. ಇವತ್ತು ಕಾಂಗ್ರೆಸ್ ಸರ್ಕಾರ ಜನಗಳಿಗೆ ಮೋಸ ಮಾಡ್ಕೊಂಡ್ ಬಂದು ಸುಮಾರು ದಿನಗಳಿಂದ, ಸುಮಾರು ವರ್ಷಗಳಿಂದ ಎಲೆಕ್ಷನ್ನೇ ಮಾಡಿರಲಿಲ್ಲ. ಇವತ್ತು ಆ ಎಲೆಕ್ಷನ್ನು ಮಾಡ್ತಾ ಇರೋ ಉದ್ದೇಶನೇ ಒಂದು, ಅದು ಹೋರಾಟ ಮಾಡಿದಂಥದ್ದು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ. ಅದು ಹೋರಾಟದ ಫಲ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾಗೆ ಸಿಗ್ಬೇಕಾಗಿರುವಂಥದ್ದು. ಹಾಗಾಗಿ ಇವತ್ತು ಸಾಂಕೇತಿಕವಾಗಿ ಏನು ಮಾಡಿದ್ದಾರೆ ವೆಂಕಟರಮಣ್ಣನವರು, ಅದು ಗ್ರೇಟ್ ಆಫ್ ಬೆಂಗಳೂರಲ್ಲ, ಬಡವರಿಗೋಸ್ಕರ ಬಡವರ ಕೊಲೆ ಮಾಡುವಂಥ ಒಂದು GBA ಅಂತ ಹೇಳ್ತಾ ಇವತ್ತು ಆ ಚುನಾವಣೆಗೆ ಏನು ಸಮತಾ ಸೈನಿಕ ದಳ ಇರ್ಬೋದು, ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಇರ್ಬೋದು, ಮತ್ತು ದಲಿತ ಸಂಘಟನೆ ಒಕ್ಕೂಟದ ಸಂಸ್ಥಾಪಕರಾದ ಡಾಕ್ಟರ್ ಎಂ ವೆಂಕಟರಮಣ್ಣನವರು ಇರ್ಬೋದು, ಮತ್ತು ಅದೇ ರೀತಿ ಏನು ವೆಂಕಟರಮಣ್ಣನವರ ಅಭಿಮಾನಿ ಬಳಗ ಏನಿದೆ ಅವರೆಲ್ಲರೂ ಇವತ್ತು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾನ ಎಲ್ಲ ನಮ್ಮ ಪ್ರತಿಯೊಂದು ವಾರ್ಡಲ್ಲೂ ಎಲೆಕ್ಷನ್ ನಿಲ್ಲಿಸಬೇಕು ಅನ್ನೋ ಉದ್ದೇಶದಲ್ಲಿ ವೆಂಕಟರಮಣ್ಣನವರು ಸಾಂಕೇತಿಕವಾದ ಒಂದು ಸಮಾವೇಶ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಸಮಾವೇಶ ಮಾಡಿ ಏನು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ಶಕ್ತಿ ನಾವು ಪ್ರದರ್ಶನ ಮಾಡ್ತೀವಿ ಅಂತ ಈ ಮೂಲಕ ತಿಳಿಸ್ತೀನಿ. ಜೈ ಭೀಮ್, ಜೈ ಭಾರತ್. ಈ ದಿನ HSR ಲೇಔಟ್ನ ಅಗರ ವಾರ್ಡಲ್ಲಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ರಾಜ್ಯ ಮಟ್ಟದ ಪದಾಧಿಕಾರಿಗಳು, ಬೆಂಗಳೂರು GBA ವ್ಯಾಪ್ತಿಯ ಎಲ್ಲ ವಾರ್ಡ್ಗಳ ಪದಾಧಿಕಾರಿಗಳ ಒಂದು ಸಮಾವೇಶ ಅತ್ಯಂತ ಯಶಸ್ವಿಯಾಗಿ ಜರುಗಿದೆ. ಪ್ರಮುಖವಾಗಿ 5 ನಿರ್ಣಯಗಳನ್ನು ಇಲ್ಲಿ ತಗೊಂಡಿದ್ದೀವಿ. GBA ಚುನಾವಣೆಯಲ್ಲಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ GBA ವ್ಯಾಪ್ತಿಯ